ಯಾರು ಅಂತ ಕೇಳ್ತಾ ಇದ್ದೀರಾ? ನೋಡು ನೋಡು ನೋಡು, ಸರಿಯಾಗಿ ನೋಡು, ಸರಿಯಾಗಿ ನೋಡು ಮುಖನ. ಮಾವ, ಪ್ರತಾಪ್ ಇವರೆಲ್ಲಿ ಸಿಕ್ಕಿದ್ರು ನಿಮ್ಗೆ? ನಮ್ಮನೇಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದು ಯಾರು ಅನ್ಕೊಂಡ್ರಿ? ಕಿಶನ್ ಸಿಂಗ್ ಬೇರೆ ಯಾರು ಅಲ್ಲ, ಈ ನನ್ನ ಮಗನೇ. ಇಷ್ಟು ದಿನ ಆಗ್ತಿದ್ ಕಂಟಕ ಬೇರೆ ಯಾರಿಂದಲ್ಲ, ನಿಂಗೆ ಸಾಯಿಸಿದ್ದಾಳೆ ಇಲ್ಲ ಸಾಯ್ಸಕ್ ಬಂದಿದ್ಯಾ? ನೀನ್ ಗೊತ್ತಿರ್ಬಾರ್ದು. ನಿಂಗೆಲ್ಲ ಗೊತ್ತಾಗಿಲ್ಲ. ನಿನ್ ತಂಗಿ ಸಾಯಕ್ಕೆ ಇವನೇ ಕಾರಣ. ನೀನ್ ಗೊತ್ತಿರ್ಬಾರ್ದು. ನಾನು ಇವ್ರನ್ನ ಪ್ರಶ್ನೆ ಮಾಡ್ಬೇಕು. ಒಂದ್ ನಿಮಿಷ. ಅದ್ಕೆ ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ಇವನು ನಿಮಗೆ ಭಾವನೆ ಇರ್ಬೋದು, ಆದ್ರೆ ಇವನಿಂದ ಆಗಿರೋ ಒಂದ ಎರಡ. ಪ್ರತಾಪ್ ಪ್ಲೀಸ್. ಮಾವ, ತವ್ರ ಮನೆಯಿಂದ ನೋಡಕ್ಕೆ ಅಂತ ಬಂದ್ರೆ ಹೆಣ್ಣಿಗೆ ಖುಷಿ ಆಗ್ಬೇಕು ಮಾವ. ನಾಚಿಕೆಯಿಂದ ತಲೆ ತಗ್ಸೋ ಹಾಗಾಗಿದೆ. ಏನದು ಕೊಂದಿದ್ ಸಾಲ್ದ, ಇನ್ಯಾರನ್ನ ಸಾಯಿಸ್ಬೇಕು ಅಂತ ಬಂದ್ರಿ? ನನ್ನನ್ನು ಸಾಯಿಸ್ಬೇಕು ಅಂತ ಬಂದ್ರ? ನನ್ನನ್ನು ಸಾಯಿಸ್ಬೇಕು ಅಂತ ಬಂದ್ರ? ಸಾಯಿಸ್ಬಿಡಿ, ಸಾಯಿಸ್ಬಿಡಿ. ಸಾಯ್ಬೇಕು ಅದಕ್ಕೆ. ಪ್ರತಾಪ್ ಪ್ರತಾಪ್ ಪ್ರತಾಪ್, ನೀವ್ ಯಾಕೆ ಕಾನೂನು ಕೈ ತಗೋತಾ ಇದ್ದೀರಾ? ಅದಕ್ಕಿಂತ ಪೊಲೀಸ್ನವರಿದೆ, ಕಾನೂನಿದೆ. ಹಿಡ್ಕೊಟ್ಬಿಡಿ, ಹಿಡ್ಕೊಟ್ಬಿಡಿ ನನ್ನನ್ನ ಪೊಲೀಸ್ನವ್ರಿಗೆ. ಆದ್ರೆ ಆದ್ರೆ ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ಯಾರು ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ಬೇಡಿ. ಇವ್ನ ಹೆಂಡತಿನೂ ಹೀಗೆ ಹೇಳ್ಬಿಟ್ಟು ಹೋದ್ರು. ದಯವಿಟ್ಟು ಎಲ್ಲರೂ ನನ್ನ ಮಾತನ್ನು ಕೇಳಿ. ನಾನು ವೇಷ ಬದಲಾಯಿಸ್ಕೊಂಡು ಈ ಮನೆಗೆ ಯಾಕೆ ಬಂದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆ ಯಾರಿಗೂ ಇಲ್ವಾ? ಪ್ರತಾಪ್, ನನ್ನಿಂದ ವಿನುತ ಸತ್ಲು, ನನ್ನಿಂದ ಈ ಮನೆಗೆ ಅನ್ಯಾಯ ಆಗಿದೆ ಅಂತ ನಿಮ್ಮೆಲ್ಲರ ಮನಸ್ಸಲ್ಲೂ ಇದೆ. ನಾನು ಮಾಡಿರೋ ಪಾಪ ತೊಳ್ಕೊಳ್ಳೋದಕ್ಕೆ ಅಂತ ವೇಷ ಬದಲಾಯಿಸ್ಕೊಂಡು ಈ ಮನೆಗೆ ಬಂದೆ. ಒಂದು ಒಳ್ಳೆ ಕುಟುಂಬದಿಂದ ಒಬ್ಬ ಹುಡುಗಿ ತಂದು ನಿಮಗೆ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ ಪ್ರತಾಪ್. ಅದೇ ಹೊತ್ತಿಗೆ ಕಾಂಚನ ಈ ಮನೆಗೆ ಬಂದ್ಲು. ಅವಳನ್ನ ನೋಡಿ ಅವಳ ಜೊತೆ ನಿಮ್ಮ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಪ್ರತಾಪ್, ನೀವು ಕಾಂಚನ ಅನುಮಾನ ಪಟ್ಟಿದ್ರಿ. ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಎಲ್ಲ ತಿಳ್ಕೊಂಬಂದು ನನಗೆ ಹೇಳಬೇಕು ಅಂದ್ರೆ ನೀವು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡಿದೆ ಪ್ರತಾಪ್. ನಾನು ನೀವು ಮೋಸ ಮಾಡಿದ್ರ? ಇಲ್ಲ ಪಾಪ, ನೀವು ನನಗೆ ಸಂಬಳ ಅಂತ ಕೊಡ್ತಾ ಇದ್ದೀರಿ. ಅದಕ್ಕಿಂತ ಹೆಚ್ಚಿಗೆ ಕೆಲಸ ನಾನು ಮಾಡಿದೆ ಈ ಮನೆಗೆ. ನೀವು ಯಾರು ಊರಲ್ಲಿಂದ ಇದ್ದಾಗ ಈ ಮನೆನ ಸರ್ಪ ಕಾವಲ್ ಕಾದಿದೆ. ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆಯಾ? ನೀವ್ ಹೇಳಿದ ಎಲ್ಲ ಕೆಲಸ ಮಾಡಿದೆ. ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆಯಾ?
ಈ ಹೇಳಿ ನಿಮಗೆ ಯಾರಿಗಾದ್ರೂ ನನ್ನಿಂದ ಒಂದು ಸ್ವಲ್ಪ ಅನ್ಯಾಯ ಆಗಿದೆ ಅಂದ್ರು ನೀವೇನ್ ಶಿಕ್ಷೆ ಕೊಟ್ರು ಸರಿ, ಅದನ್ನ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. 10 ಲಕ್ಷಕ್ಕೆ ಆಸೆಯಲ್ಲಿದ್ಯಾ? ಅದು ಹೋಗ್ಲೋ. ನನ್ನ ಹೆತ್ತ ತಾಯಿ ಮೇಲೆ ಆಡೆ, ಆ ದುಡ್ಡನ್ನ ನಾನು ಕದ್ದಿಲ್ಲ. ದುಡ್ಡು ಕದಿಬೇಕು ಈ ಮನೆಯಲ್ಲಿ ನಿಂತಿದ್ರೆ 10 ಲಕ್ಷ ರೂಪಾಯಿಗೆ ಆಸೆ ಪಡ್ತಾ ಇದ್ದಂತ ನಾನು. ಈ ಮನೆಯಲ್ಲಿ ಯಾರು ಇದ್ದಾಗ ಮನೆಯಲ್ಲ ದೋಚ್ಕೊಂಡು ಹೊಟ್ಟು ಹೋಗ್ತಿರ್ಲಿಲ್ವಾ? ದೇವರಾಣೆಗೂ ನಾನು ಆ ದುಡ್ಡು ಕತ್ತಿಲ್ಲ. ನನ್ನ ಮಾತು ನಂಬಿ ಪ್ರತಾಪ್, ನನ್ನ ಮಾತು ನಂಬಿ. ಪ್ರತಾಪ್, ಮಾವನ ಮಾತಲ್ಲೂ ನಿಜ ಇದೆ. ಅವ್ರ ದುಡ್ಡು ಕದ್ದಿರಕ್ ಸಾಧ್ಯ ಇಲ್ಲ. ಇವತ್ತಿಗೆ ಈ ಮನೆ ಋಣ ತೀರ್ತು. ಇನ್ಯಾವತ್ತೂ ಈ ಕಡೆ ತಲೆ ಹಾಕ್ಬೇಡಿ. ನಮ್ಮ ಮನೆಯವ್ರು ಯಾರ ಜೊತೆಗೂ ನಿಮ್ ಸಂಪರ್ಕ ಇರಬಾರ್ದು. ಇನ್ಯಾವತ್ತೂ ಇಲ್ಲಿಗೆ ಬರಬೇಡಿ. ನಿಮಗ್ ಕ್ಷಮೆ ಇಲ್ಲ. ಪಾಪ ಪ್ರಜ್ಞೆಲೆ ಬೇಯಬೇಕು ನೀವು. ಹೊರಟೋಗಿ ಮಾವ. ಕಳಿಸ್ಕೋ. ಸಿಗಪ್ಪ, ಎಲ್ಲ ಹೊಸ ಇಳಿಸ್ಕಪ್ಪ. ಸಿಗಪ್ಪ, ಅಯ್ಯೋ ದೂರ ಕರೀತಿಷ್ಟ. ಯಾವತ್ತು ಹಿಂಗ್ ಮಾಡ್ಲಿಲ್ಲ, ಹೆಂಗ್ ಗೊತ್ತವನೆ? ಶ್ರೀನಿವಾಸಪ್ಪ, ನೀನು ಅಂದ್ರೆ ಇಷ್ಟು ದಿನ ಸೆಕ್ಯೂರಿಟಿ ಬಟ್ಟೆ ಹಾಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು ನೀನೇನಾ? ಏನ್ ಶ್ರೀನಿವಾಸಪ್ಪ, ಮಕ ಮೂತಿ ಎಲ್ಲ ಹಿಂಗ್ ಬಾತ್ಕೊಂಡೈತೆ? ನಗಣ, ಇಷ್ಟು ದಿವಸ ನಿಸ್ವಾರ್ಥವಾಗಿ ಈ ಮನೆ ಕಾದ್ಲಲ್ಲ, ಅದಕ್ಕೆ ನನ್ನ ಸೋದರ ಸೊಸೆ ಗಂಡಂದ್ರು ಕೊಟ್ಟಿರೋ ಬಳುವಳಿ ಇದು. ಅಂದ್ರೆ ನನ್ನ ಮಗನು ಪ್ರತಾಪ್ ಸೇರಿಸಿ ಹಿಂಗ್ ಬಿಡಿದ್ರ? ಅಲ್ಲಿ ಸಾವಿತ್ರಿ ಇರ್ಲಿಲ್ವಾ? ಇದ್ಲು ನಗಣ್ಣ. ವಿನುತಾ ಬಿಟ್ಟು, ಈ ಮನೆ ಯಜಮಾನ್ರು ಸುಶೀಲ್ ಕುಮಾರ್ ಬಿಟ್ಟು ಇನ್ ಮಿಕ್ತವ್ರು ಎಲ್ರು ಇದ್ರು. ಇಷ್ಟು ದಿವಸ ನಾ ವೇಷ ಮರೆಸ್ಕೊಂಡಿದ್ನಲ್ಲ, ಅದಕ್ಕೆ ಅವ್ರು ನಂಗೆ ಶಿಕ್ಷೆ ಕೊಟ್ರು. ಅವ್ರೆಲ್ರ ಪ್ರಕಾರ ವೇಷ ಮರೆಸ್ಕೊಂಡು ನಾನು ಅವ್ರಿಗೆ ದ್ರೋಹ ಮಾಡಿದ್ನಂತೆ. ನಗಣ್ಣ, ಇಷ್ಟು ದಿವಸ ಇಷ್ಟು ಹತ್ತಿರದಿಂದ ನನ್ನನ್ನು ನೋಡಿದ್ದೀರ. ನಾನು ಯಾವತ್ತಾದ್ರೂ ನಿಮ್ಗೆ ಅನುಮಾನ ಬರೋ ರೀತಿ ನಡ್ಕೊಂಡಿದ್ದೀನ? ಹೇಳಿ ನಗಣ್ಣ. ಇಲ್ಲ ಶ್ರೀನಿವಾಸಪ್ಪ, ಯಾಕೆ ಸುಮ್ಕೆ ಸುಳ್ಳು ಹೇಳಿ ನಾನು? ನಾಗಣ್ಣ, ಈಗ ನನ್ನ ಮನ್ಸಿಗೆ ಸಮಾಧಾನ ಆಯ್ತು ನಾಗಣ್ಣ. ಒಂದ್ ವೇಳೆ
ನಿಮ್ ಮನ್ಸ್ಗೂ ಅದು ಬಂದ್ಬಿಟ್ಟಿದ್ರೆ ಈ ಜನ್ಮದಲ್ಲಿ ನನಗೆ ಪ್ರಾಯಶ್ಚಿತ್ತನೇ ಇರಲಿಲ್ಲ. ನೀವ್ ನನಗೆ ಕೆಲಸ ಕೊಡ್ಸಿದ್ದು ನಾಗಣ್ಣ, ಈ ಮನೆ ಕರ್ಕೊಂಡ್ಬಂದ್ಬಿಟ್ಟಿದ್ದು ನೀವು. ಒಂದ್ ವೇಳೆ ನಾನು ತಪ್ಪು ಮಾಡಿದ್ದೀನಿ ಅಥವಾ ಯಾರಿಗಾದ್ರೂ ದ್ರೋಹ ಮಾಡಿದ್ದೀನಿ ಅಂತ ನಿಮ್ ಮನ್ಸಿಗೆ ಬಂದ್ಬಿಟ್ಟಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಈಗ ನನಗೆ ಸಮಾಧಾನ ಆಯ್ತು ನಾಗಣ್ಣ. ನೀವು ನನ್ನ ತಂದೆ ಸಮಾನ. ನೀನ್ ಏನೇ ವೇಷ ಮರ್ಸ್ಕೊಂಡ್ ಬಂದ್ರು ಈ ಮನೆಗೆ ದ್ರೋಹ ಬಿಗಿಬೇಕು ಅನ್ನೋ ಚಿಂತನೆ ನಿನ್ ಕಣ್ಣಾಗೆ ನಾನು ಕಾಣಿಸ್ತಾ ಇರ್ಲಿಲ್ಲ. ಒಂದು ದಿನಕ್ಕಾದ್ರೂ ನಿನ್ಗೆ ಅಂತ ಚಿಂತನೆ ಇದ್ದಿದ್ರೆ ನನಗ್ ಗೊತ್ತಾಗೋದು. ನೀನು ಸೆಕ್ಯೂರಿಟಿ ಕೆಲಸ ಅಲ್ಲದೆ ಈ ಮನೆಯವ್ರು ಹೇಳಿ ಕೆಲ್ಸಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದೆ. ಅದನ್ನ ನಾನು ಮರೆಯಕ್ಕಾಯ್ತದ? ನಾಗಣ್ಣ, ನಾ ಹೊರಡ್ತೀನಿ. ಈ ಜನ್ಮಕ್ಕೆ ಈ ಮನೆ ಋಣ ತೀರ್ತು. ಮಗ ಮಗ ಹೇ ಮಗ, ಏನ್ಲಪ್ಪಯ್ಯ? ನೀವ್ ಮಾಡಿದ್ ಸರಿನೇನ? ನಾನೇನ ಮಾಡ್ದೆ? ಆ ಶ್ರೀನಿವಾಸಪ್ಪನ್ ಯಾಕ್ಲ ಹಂಗ್ ಬರ್ತಿದ್ರಿ? ಬಿಡ್ತಾರ? ನಮ್ಮ ಮುಂದೆ ಏಸ ಬದಲಾಯಿಸ್ಕೊಂಡ್ ಬಂದಿದ್ದ ಬಟ್ಟಿ ಮಗ. ಯಾವಾಗ ಬಿಗಿಡ್ ಮಾತಾಡ್ದ ನೋಡ್ದವ್ರು ಯಾರು ಏನ್ ನಿನ್ ಮಗನ್ಗಿಂತ ಅಲ್ಕಾ ಬುದ್ಧಿ ಹೇಳ್ಕೊಟ್ಟಿದ್ದೆ ಅಂತ ನನಗ್ ಮಾತಾಡ್ತಾರೆ. ಅನ್ನೋರ್ನ ನನ್ನ ಹತ್ರ ಕಳಿಸಿ ಅಂಕಲ್, ನಾನು ಉತ್ತರ ಕೊಡ್ತೀನಿ. ಅಂತ ಕಂತ್ರಿ ನಾಯಿ ನನ್ನ ಮಕ್ಕಳಿಗೆ ಇನ್ನೂ ಸರಿಯಾಗಿ ಹೊಡೆದು ಕಳಿಸ್ಬೇಕಾಗಿತ್ತು. ಏನ್ ಪ್ರತಾಪು, ಏನ್ ಹಿಂಗೆ ಮಾತಾಡ್ತಾ ಇದೀಯ? ಕಾನ್ವೆಂಟ್ ಹೋದು ಇದೇನ ಬುದ್ಧಿ ಹೇಳ್ಕೊಟ್ಟಿದ್ದು ನಿನ್ಗೆ? ಅವನಿಗೆ ಮರ್ಯಾದೆ ಬೇರೆ ಕೇಳು. ಏನ್ ಮಾಡಿದ? ಅವನಿಂದ ನೀನ್ ಏಟೊಂದು ಸಹಾಯ ತಗೊಂಡಿಲ್ಲ. ಅವನಿಂದ ಅಪಾಯ ಏನಾರು ಮಾಡದ್ನ? ಸಾಲ್ದ ವಿರುದ್ಧ ಪ್ರಾಣ ತೆಗ್ದಿತ್ತು. ವೇಷ ಮರ್ಸ್ಕೊಂಡ್ ಬಂದಿದ್ದ ಪಾಪ ತಳ್ಕೊಳಕ್ಕೆ. ಹಂಗೆ ಬಂದಿದ್ರೆ ಬಿಡ್ತಿದ್ರ ನೀವು? ಬಡ್ದು ಸಾಯಿಸ್ಬಿಡ್ತಿದ್ರಿ. ಸಾವಿತ್ರಿ, 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 ಏನವ ನಿಮ್ ಸೋದ್ರು ಮಾವ ಅವನು. ಅವೆರಡು ಬಡಿತಾ ಇದ್ರೆ ಕೈ ಕಟ್ಕೊಂಡು ನಿಂತಿದ್ದ. ಬಿಡ್ಸಕ್ ಗೊತ್ತಾಗ್ಲಿಲ್ಲ ನಿನ್ಗೆ? ಏನ್ ಮಾಡ್ಲಿ ಮಾವ, ತಪ್ಪೆಲ್ಲ ಮಾವಂದೇ ಇತ್ತು. ಯಾವ್ದವ ತಪ್ಪು? ಅವ್ನು ವೇಷ ಮರ್ಸ್ಕೊಂಡು ಬಂದಿದೆ ತಪ್ಪ? ಅದೇ ತಪ್ಪು ಅಂತಾದ್ರೆ ನಾವೆಲ್ಲ ವೇಷ ಮರ್ಸ್ಕೊಂಡಿಲ್ವಾ? ನಮ್ದು ತಪ್ಪಲ್ವಾ? ಜನ ನಮ್ಗೂ ಬಡಿಬೇಕಾಗಿತ್ತಲ್ವಾ? ಇವ್ರಿಬ್ರು ಅವ್ರನ್ನ ಪೊಲೀಸಿಗೆ ಹಿಡ್ಕೊಡ್ಬೇಕು ಅಂತ ಹೋಗಿದ್ರು. ನಾನೇ ಮಾವನ್ನ ಬಿಡಿಸಿ ಕಳ್ಸಿದೀನಿ. ಪೊಲೀಸ್ಗೆ? ಇವ್ರು ನೋಡವ್ವ, ಅವ್ರು ಏನಾರ ಇನ್ 2 ಡೇಟ್ ಹೊಡೆದಿದ್ರೆ ಶ್ರೀನಿವಾಸಪ್ಪ ಸತ್ತದವನು. ಪೊಲೀಸ್ನವ್ರು ಬಂದು ನಿನ್ ಗಂಡನ್ನ ಒಳಗಾಗ್ತಿದ್ರು. ಒದ್ದು ಹೋದ್ರೆ ಹೋಯ್ತಿದ್ದಪ್ಪಯ್ಯ, ವಿರುದ್ಧ ಸಾಯ್ತವನವನು. ಬಾಯಿ ಮುಚ್ಕೊಂಡು ತೆಪ್ಪಗ್ ನಿಂತ್ಕೊಳ್ಳ. ಏನವ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ರಾ? ಕೊಡಿ. ವಿನೂತನ ಇವನೇ ಸಾಯಿಸಿದ್ದು ಅಂತ ಹೇಳಿ ಕಂಪ್ಲೇಂಟ್ ಕೊಡಿ, ಒಳಗಾಡ್ಸಿ. ಆಯ್ತದ ನಿಮ್ಗೆ? ಗ್ರಾಚಾರಿಕೆ ಆ ಹೆಣ್ಮಗಿಗೆ ಏನ್ ಆಗೈತೆ ಅಂತ ತಿಳ್ಕೊಳಕ್ ಆಗ್ಲಿಲ್ಲ ನಿಮ್ ಕೈಲಿ. ಶ್ರೀನಿವಾಸಪ್ಪನೇ ಬಂದು ಹೇಳಿದ್ದು ನನ್ ತಪ್ಪಿಂದ ವಿನೂತ ಸತ್ತೋದ್ಲು ಅಂತ. ಆಗ್ಲೇ ವಿಚಾರ ಗೊತ್ತಾಗಿದ್ದು ನಿಮ್ಗೆ. ಅವನ್ ಪಾಪ ತಿಳ್ಕೊಳಕ್ಕೆ ನಿಮ್ಗಳ ಸೇವೆ ಮಾಡ್ದ. ಅವ್ನ್ ಪಾಪ ತಿಳ್ಕೊಂಡ. ಆದ್ರೆ ನೀವು ಎಲ್ಲಿ ಆ ಹುಡುಗಿ? ವಿನುತಾ, ಏನವ
ನಿಮ್ಮಂತ ಶ್ರೀಮಂತರು ಮಾಡೋ ಕೆಲಸ ಇದು. ಅಂಕಲ್ ನಾನೇನ್ ಮಾಡ್ದೆ? ಇದಪ್ಪ ಮಾತು. ಅದೇನೋ ಗಾದೆ ಹೇಳ್ತಾರಲ್ಲ, ಒಳ್ಳೆ ದಾಟ ಗಂಟು ಅಂಬಿಗ ನೆಂಟ ಅಂತೆ. ಆಮ್ಯಾಕೆ ಅವನ್ ಯಾರೋ ನಾನ್ ಯಾರೋ ಅಂತೆ. ನೀವ್ ಹೇಳ್ತಾ ಇರೋದು ನನ್ಗೊಂಚೂರು ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಯ್ತಿದೆ ನಿನ್ಗೆ. ಅವತ್ತು ನೀನು ಈ ಮನೆ ಬಾಗ್ಲಿಗೆ ಬಂದಾಗ ಯಾರು ನಿನ್ನ ಸೇರಿಸಿ ಆಚೆ ಹಾಕ್ಬಿಟ್ಟಿದ್ದೆ. ಇವತ್ತು ನೀನೆಲ್ಲವ ಇರ್ತಿದ್ದೆ. ಪಾಪ ಆ ಮನ್ಸ ನೀನೇನ್ ಕರೆದು ಊಟ ಹಾಕಿ ಫೋನ್ ನಂಬರ್ ಕೊಟ್ಟು ಸಹಾಯ ಮಾಡ್ದ ನೋಡು. ಅಕ್ಕೆ ಈ ಮಾತು ಅಲ್ವಾ? ನೀವು ಶ್ರೀನಿವಾಸ್ ಅಣ್ಣನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಣ್ಣ ಅಂತ ಬಾಯಿ ತುಂಬಾ ಕರಿತಿದ್ಯಾ. ಆ ಋಣ ತೀರ್ಸಕಾರ ಆ ಮನ್ಸನ್ಗೆ ಹೊಡಿತಿದ್ದಾಗ ತಡಿಯಕ್ಕಾಗ್ಲಿಲ್ಲೇನವ ನಿನ್ಗೆ? ಅಂಕಲ್ ತಡೆಯೋದಕ್ಕೆ ನಾನ್ ಯಾರು? ಈ ಮನೆ ಸೊಸೆ ಆಯ್ತಿರೋಳು ಕಣವಾ. ಅಕ್ಕೆ ನೀನ್ ಕಷ್ಟ ಆಗಿದ್ದಾಗ ನೀನು ನಮ್ಮ ಮನೆಯಿಂದ ಆಚೆ ಹಾಕಿದಾಗ ಅವನು ಬಿಟ್ಕೊಟ್ಟು ಚಳಿನಾಗಿ ಈಚೆ ಮಲಿಕೊಂಡ. ಆಮ್ಯಾಕು ನಿನಗೆ ಬಂದಿದ್ದು ಏಟೋ ಕಷ್ಟಗಳಿಗೆ ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಸಹಾಯ ಮಾಡ್ದ. ಎಲ್ಲ ಮರ್ತೋಯ್ತೇನವಾ? ಇಲ್ಲ, ಖಂಡಿತ ಇಲ್ಲ. ಹಂಗಾದ್ರೆ ಹೋಗ್ ತಡಿ ಅವನ್ನ. ಒಂಟ್ ನಿಂತವನೆ. ಮನೆಯವ್ರು ಯಾರಿಗೂ ಅಣ್ಣನ್ ಕಂಡ್ರೆ ಆಗಲ್ವಲ್ಲ? ನಿನ್ಗಲ್ವಲ್ಲವಾ? ನಿನ್ಗೇನ್ ಬೇಕು ಹೇಳು? ಹೆಂಗಾರ ಸರಿ ಪ್ರತಾಪನ್ ಜೊತೆ ಮದುವೆ ಆಗ್ಬೇಕು. ಆಯ್ತಾ ಇದ್ಯಾ? ಇನ್ನು ಅವನ್ ಯಾಕ್ಬೇಕು? ನಾಳೆ ನಮ್ ಕತ್ತೀವಿ ಇಷ್ಟೇ ತಾನೆ? ಇಲ್ಲ ಅಂಕಲ್, ಖಂಡಿತವಾಗ್ಲೂ ಇಲ್ಲ. ಶ್ರೀನಿವಾಸನ್ನ ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಸಿಂಗಾಪುರ್ಗೆ ಹೋಗ್ಬೇಕಾಗಿತ್ತು. ಅವ್ರು ನನಗೆ ಪ್ರತಿಯೊಂದು ಹೆಜ್ಜೆಲ್ಲೂ ಸಪೋರ್ಟ್ ಮಾಡಿದ್ದಾರೆ. ನಾಳೆ ನನ್ನ ಮದುವೆ ಆಗೋದಕ್ಕೆ ಕಾರಣನು ಅಣ್ಣನೇ. ಅಂತವನಿಲ್ದೆ ತಾಳಿ ಕಟ್ಟಿಸ್ಕತ್ತೀಯ? ಮಕ ಮೂತಿ ರಕ್ತ ಬರೋಂಗೆ ಒಡ್ಸ್ಕೊಂಡವನೆ. ಹೋಗಿ ಉಪಚಾರ ಮಾಡಿದ್ಯಾ? ಇಲ್ಲ ಒಂದ್ ಫೋನ್ ಹಾಕಿ ಏನು ಅಂತ ಕೇಳಿದ್ಯಾ? ಏನು ಇಲ್ದೆ ನಂಗೆ ಬೇಜಾರಾಗೈತೆ ಅಂದ್ರೆ ಇದರಿಂದ ಅವನಿಗೇನವ ಪ್ರಯೋಜನ? ನಾನು ಈಗಲೇ ಹೋಗಿ ಶ್ರೀನಿವಾಸಣ್ಣನ ನೋಡ್ತೀನಿ. ಹೋದ್ರು ಪ್ರಯೋಜನ ಇಲ್ಲ ಕಣವ. ಅವನಾಗ್ಲೇ ಹೊಂಟೋಗೋನೆ. ಇಲ್ಲ, ನಾನು ಅವ್ರನ್ನ ಹುಡುಕ್ತೀನಿ, ಹುಡುಕಿ ಮಾತಾಡ್ತೀನಿ. ಹೇಗಿದೆಯಾ ಸಾವಿತ್ರಿ? ಮನೇಲಿ ತುಂಬಾ ಗಡಿಬಿಡಿ, ಕೆಲಸ ಜಾಸ್ತಿ ಅಲ್ವಾ? ಅದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ಲಮ್ಮ. ನಿನಗಿಂತ ಕೆಲಸ ಅಂದ್ರೆ 4-5 ಜಾಸ್ತಿನೇ ಆಗ್ಬಿಡುತ್ತೆ. ಯಾಕೆ ಸಾವಿತ್ರಿ ವಾಯ್ಸ್ ಒಂಥರ ಇದೆ? ಹುಷಾರಾಗಿದೆಯಾ ತಾನೇ? ಕೆಲಸ ಸಂಭ್ರಮ ಅನ್ಕೊಂಡಿದ್ಬಿಡ್ಬೇಡ. ನೀನ್ ಆರೋಗ್ಯದ ಕಡೆನೂ ಜೋಪಾನ ಕಣೆ. ಇಲ್ದೆ ಹೋದ್ರೆ. ಶ್ರೀನಿವಾಸ್ ಮಾವ ಮನೆಗೆ ಬಂದಿದ್ರು. ಬಂದಿದ್ನಾ? ಅವನ್ ಯಾಕೆ ಬಂದ? ನೀವು ಅವನ ಮನೆ ಒಳಗಡೆ ಸೇರ್ಸ್ಕೊಂಡ್ಬಿಟ್ರ? ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ನಾ ಕಾಣೆ. ನಾನಾಗಿದ್ರೆ ಅವನ್ ಕೆನ್ನೆಗೆ ಪಾರಿಸ್ತಾ ಇದ್ದೆ. ಮನೆ ಒಳಗಡೆ ಕಾಲಿಟ್ಟೆ ಕಾಲ್ ಮುಯ್ತೀನಿ ಅಂತ ಹೇಳ್ತಿದ್ದೆ. ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ನಂಗೆ ಗೊತ್ತು ಕಣೆ. ಅವನ್ ಮನೇಲಿ ಯಾರು ಇಲ್ದೇ ಇರೋವಾಗ್ಲೇ ಮನೆ ಒಳಗಡೆ ಬರೋದು ಅಂತ. ಅಮ್ಮ, ನನ್ನನ್ನು ಸ್ವಲ್ಪ ಮಾತಾಡಕ್ ಬಿಡ್ತೀಯಾ? ಹೇಳು. ಶ್ರೀನಿವಾಸ್ ಮಾವ ಮನೆಗೆ ಬಂದಿದ್ರು, ಆದ್ರೆ ಇವತ್ತು ನೆನ್ನೆ ಅಲ್ಲ, ತಿಂಗ್ಳುಗಟ್ಲೆ. ಮತ್ತೆ ಈ ವಿಷಯ ನನ್ಗೆ ಹೇಳಲೇ ಇಲ್ಲ. ಅಮ್ಮ, ನನ್ನ ಪೂರ್ತಿ ಮಾತಾಡಕ್ ಬಿಡ್ತೀಯಾ? ತಿಂಗ್ಳುಗಟ್ಲೆಯಿಂದ ನಮ್ಮನೆಯಲ್ಲೇ ಇದ್ದಾರೆ. ಅಂದ್ರೆ ನಮ್ಮ ಮನೇಲಿ ಇದ್ರಲ್ಲ ಸೆಕ್ಯೂರಿಟಿ ಗಾರ್ಡು, ಅವ್ರಿನ್ ಯಾರು ಅಲ್ಲಮ್ಮ, ನಮ್ಮ ಶ್ರೀನಿವಾಸ್ ಮಾವ. ಕಿಶನ್ ಸಿಂಗ್ ಅಂತ ವೇಷ ಮರೆಸ್ಕೊಂಡು ಇಷ್ಟ ದಿನ ನಮ್ಮನೇಲೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದ್ದಾರೆ. ಓಹೋ, ಆ ಅಯೋಗ್ಯನ್ಗೆ ಎಷ್ಟು ಧೈರ್ಯ! ಪ್ರತಾಪ್ ಕೈಗೆ ಇವತ್ತು ಸಿಕ್ಬಿದ್ರು. ತೆಗೆದು 4 ಬಾರಿಸ್ಬೇಕಾಗಿತ್ತು. 4 ಅಲ್ಲ, 8 ಬಾರಿಸಿದ್ರು. ಪ್ರತಾಪ್ ಒಬ್ರೇ ಅಲ್ಲ, ಸತ್ಯನೂ ಜೊತೆಗೆ ಸೇರ್ಕೊಂಡು ಬಾರಿಸಿದ್ರು. ಇಬ್ರು ಸೇರಿ ಒಳ್ಳೆ ಕೆಲಸನ ಮಾಡಿದ್ರು ಬಿಡು. ಮೂಗು ಬಾಯಲ್ಲೆಲ್ಲ ರಕ್ತ ಬರೋ ಹಾಗೆ ಹೊಡೆದ್ಬಿಟ್ರಮ್ಮ. ನೋಡಿ ಯಾಕೋ ನಂಗೆ ಪಾಪ ಅನ್ನಿಸ್ತು. ಏನ್ ಪಾಪನೂ ಇಲ್ಲ ತಾಪನೂ ಇಲ್ಲ, ಸುಮ್ಮನೆ ಇರೇ. ಸರಿಯಾಗಿ ಮಾಡಿದಾರೆ ಅವನಿಗೆ. ಅವ್ರು ನಮ್ಮನೇಲಿ ಇಷ್ಟು ದಿನ ಇದ್ರು, ನಮ್ಗೆ ಯಾರಿಗೂ ಏನು ತೊಂದರೆ ಮಾಡ್ಲಿಲ್ಲಮ್ಮ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ನಾನೇ ನಿನ್ಗೆ ಎಷ್ಟೋ ಸಲ ಹೇಳಿಲ್ವಾ, ಅವ್ರು ನಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಅದಕ್ಕಿಂತನೂ ಹೆಚ್ಚು ಅಂತ.
ಎಷ್ಟು ಸೇವೆ ಮಾಡಿದಾರಮ್ಮ ನಮ್ಮ ಮನೆಗೆ. ಕಪಟಿ ಕಪಟಿ ಕಣೆ ಅವನು. ಏನೋ ದೊಡ್ಡ ಅನಾಹುತ ಮಾಡೋದಕ್ಕೆ ಬಂದಿದ್ದಾನೆ. ಸತ್ಯ ನಿಮ್ ಪುಣ್ಯ, ಅನಾಹುತ ಮಾಡೋಕ್ ಮುಂಚೆನೆ ನಿಮ್ಮ ಹತ್ರ ಸಿಕ್ಕಾಕೊಂಬಿಟ್ಟ. ಅವನ ನಂಬಲೇಬೇಡ ಕಣೆ, ಗೋಸುಂಬಿ ಅವನು. ಪೊಲೀಸ್ಗೆ ಹಿಡ್ಕೊಡ್ಬೇಕಾಗಿತ್ತು. ಎಲ್ಲರೂ ಅದಕ್ಕೆ ತಯಾರಾಗಿದ್ರು. ನಾನೇ ಬೇಡ ಬಿಟ್ಬಿಡಿ ಅಂತ ಹೇಳ್ದೆ. ತೀರಾ ಅತಿ ಆಯ್ತು ಕಣೆ ನಿಂದು. ಅವನ್ ಸುಮ್ಮನೆ ಇರ್ತಾನೆ ಅನ್ಕೊಂಡಿದೀಯಾ? ಇಲ್ಲಮ್ಮ, ತುಂಬಾ ಮೃದು ಆಗಿದ್ದಾರೆ. ಹಾಗಂತ ಮದುವೆ ಕರೆದು ಎಲ್ಲ ಜವಾಬ್ದಾರಿನ ಕೊಟ್ಟು ಅವನ ತಲೆ ಮೇಲೆ ಕೂರ್ಸ್ಕೋಬೇಡ. ಅವನ್ ಬಂದ್ರೆ ನಾನ್ ಬರೋದಿಲ್ಲ, ತಿಳ್ಕೊ. ಅಮ್ಮ